ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ಬೆಳಗ್ಗೆ ಮನೆ ಫುಲ್ ಹೊಗೆ ಅಂತಲೇ ಹೇಳ್ಬೋದು. ಅದಕ್ಕೆ ವಿಡಿಯೋ ಸ್ವಲ್ಪ ಚೆನ್ನಾಗಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಪಾಪಗೆ ಸ್ವಲ್ಪ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ವಿ, ತುಂಬ ಚೆನ್ನಾಗಿತ್ತು ಮಾತ್ರ. ಇವಾಗ ನಾನು ಸಹಿತ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಶಿಗೂ ಸಹಿತ ಮೈ ಸ್ನಾನ ಆಗಿದೆ ನೋಡಿ. ಬೆಳಗ್ಗೆ ಎದ್ದಿದ ತಕ್ಷಣ ಇನ್ನು ಫೇಸು ಸಹಿತ ವಾಶ್ ಮಾಡ್ಕೊಂಡಿಲ್ಲ, ಬ್ರಷ್ ಮಾಡ್ಕೊಂಡು ಬರೀ ಹಾಲು ಬನ್ನು ಮಾತ್ರ ತಿನ್ಕೊಂಡಿದ್ದೀನಿ. ಯಶಿಗೆ ಹಾಯ್ ಮಾಡು ಅಂತ ಇದ್ದೀನಿ, ಅವಳಿಗೆ ಗೊತ್ತಾಗ್ತಿಲ್ಲ ಹಾಯ್ ಮಾಡು ಅಂತ. ಹಾಗೆ ಸನ್ನೆ ಮಾಡಿ ಹೇಳ್ತಾ ಇದ್ದೀನಿ, ಸುಮ್ಮನೆ ಇದ್ದಾಳೆ. ನನ್ನ ಹಸ್ಬೆಂಡ್ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಫುಲ್ಲು ಹೆಲ್ಪ್ ಮಾಡ್ತಾರೆ ಪಾಪ. ಅರ್ಧ ಬಾಣಂತನ ಅವರೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ನನಗೆ ನೀರು ಕಾಸ್ಕೊಡೋದಾಗಿರ್ಬೋದು, ಕುಡಿಯೋಕ್ಕೂ ಸಹಿತ, ಸ್ನಾನ ಮಾಡೋಕ್ಕೂ ಸಹಿತ ಪಾಪಗೆ ನೀರು ಕಾಸೋದಾಗಿರ್ಬೋದು, ಸಾಂಬ್ರಾಣಿ ಹೊಗೆ ಕೊಡೋದಾಗಿರ್ಬೋದು, ಮತ್ತು ಮನೆ ಫುಲ್ಲು ಸ್ವಲ್ಪ ಹಾಗೆ ಕ್ಲೀನ್ ಮಾಡ್ತಾ ಇರ್ತಾನೆ. ರೂಮು ಅಷ್ಟೇ, ನಾವೇನು ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ. ರೂಮೆಲ್ಲ ಕ್ಲೀನ್ ಮಾಡಿಕೊಟ್ಟು ಸಣ್ಣ ಪುಟ್ಟ ಕೆಲಸ ಎಲ್ಲ ಅವನೇ ಮಾಡ್ತಾನೆ ಅಂತಲೇ ಹೇಳ್ಬೋದು. ಅರ್ಧಕ್ಕರ್ಧ ಕೆಲಸ ಪಾಪ ಅವನೇ ಮಾಡ್ತಾನೆ, ಬಾಣಂತನ ಅರ್ಧಕ್ಕರ್ಧ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇವಾಗ ಇಲ್ಲಿ ನೀಲಗಿರಿ ಸೊಪ್ಪನ್ನು ತರಿಸಿದ್ದೀನಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಬಾಣಂತ ಹುಡ್ದವ್ರಿಗೆ ಮತ್ತು ಚಿಕ್ಕ ಪಾಪಗೂ ಸಹಿತ ತುಂಬ ಸಖತ್ತಾಗಿರುತ್ತೆ. ಈ ಒಂದು ನೀಲಗಿರಿ ಸೊಪ್ಪು ಹಾಕೋದ್ರಿಂದ ಬಾಣಂತಿಯರಿಗೆ ಆದಷ್ಟು ತಲೆನೋವು ಜಾಸ್ತಿ ಬರ್ತಾ ಇರುತ್ತೆ. ಏಕೆಂತಂದರೆ ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತೀವಲ್ವ, ಅದಕ್ಕೋಸ್ಕರನೇ ನೀಲಗಿರಿ ಸೊಪ್ಪಿಂದ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಸ್ನಾನ ಮಾಡೋದ್ರಿಂದ ತಲೆನೋವು ಫುಲ್ಲು ಕಂಪ್ಲೀಟ್ ಹೋಗುತ್ತೆ. ಅರ್ಧ ತಲೆನೋವು ಬರುತ್ತೆ ಮತ್ತು ಫುಲ್ ತಲೆನೋವು ಒಬ್ಬೊಬ್ಬರಿಗೆ ಬರುತ್ತೆ. ನನಗಂತೂ ಜಾಸ್ತಿ ಅರ್ಧ ತಲೆನೋವು ಬರ್ತಾ ಇರುತ್ತೆ. ಈ ಒಂದು ನೀಲಗಿರಿ ಸೊಪ್ಪಿಂದ ಚೆನ್ನಾಗಿ ಕುದಿಸ್ಕೊಂಡು ಒಂದ್ಸರಿ ಸ್ನಾನ ಮಾಡ್ಕೊಂಡ್ಬಿಟ್ರೆ ಸೂಪರಾಗಿರುತ್ತೆ. ತಲೆನೋವು ಅಷ್ಟೇ ಇಲ್ಲ ಫ್ರೆಂಡ್ಸ್, ಮೈಕೈ ನೋವು ಇರೋದು ಸಹಿತ ಹೋಗುತ್ತೆ ಮತ್ತು ಇಡೀ ಬಾಡಿ ಫುಲ್ಲು ಫ್ರೆಶ್ನೆಸ್ ಅನಿಸುತ್ತೆ. ಒಂಥರ ಸ್ಮೆಲ್ಲು ಸಹಿತ ತುಂಬ ಚೆನ್ನಾಗಿರುತ್ತೆ. ಮನೆ ಫುಲ್ಲು ಘಮ ಘಮ ಅಂತ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಹಾಕಲೇಬೇಕು ಖಂಡಿತವಾಗಿಯೂ. ನಮ್ಮ ಪಾಪಗೂ ಸಹಿತ ಇವಾಗ ಹಾಕ್ತಾ ಇದ್ದೀವಿ ನೀಲಗಿರಿ ಸೊಪ್ಪನ್ನು. ತುಂಬ ಬೆಚ್ಚಗಿಡೋದಕ್ಕೂ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನೀಲಗಿರಿ ಸೊಪ್ಪು. ಇನ್ನು ಬೇರೆ ಬೇರೆ ಥರದ್ದು ಬೆನಿಫಿಟ್ಸು ತುಂಬಾ ಇದೆ ಫ್ರೆಂಡ್ಸ್, ಚೆನ್ನಾಗಿದೆ ಮಾತ್ರ. ಖಂಡಿತವಾಗಿ ನಿಮ್ಮ ಮನೆ ಹತ್ರ ಎಲ್ಲರೂ ಇದ್ದರೆ ಬಾಣಂತರದವರು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಸ್ನಾನ ಮಾಡ್ಕೊಳ್ಳಿ. ಇದಿಲ್ಲ ಅಂತಂದರೆ ಬೇವಿನ ಸೊಪ್ಪಿಂದಲೂ ಸಹಿತ ಮಾಡ್ಕೋಬೋದು. ಮತ್ತು ಪಾಪುಗೆ ಅಲರ್ಜಿ ಬರ್ದಿರೋ ಥರ ಈ ರೀತಿಯಾಗಿ ಸ್ನಾನ ಮಾಡಿಸ್ತಾರೆ. ಬೇವಿನ ಸೊಪ್ಪು ಅಷ್ಟೇ, ಪಾಪುಗೆ ಅಲರ್ಜಿ ಬರಬಾರ್ದು ಅಂತ ಬೇವಿನ ಸೊಪ್ಪಿಂದಲೂ ಮಾಡಿಸ್ತಾರೆ. ನಾವು ನೀಲಗಿರಿ ಸೊಪ್ಪಿಂದ ಮಾಡ್ಕೊಳ್ತಾ ಇದ್ವಿ. ನೀಲಗಿರಿ ಸೊಪ್ಪು ಆದಷ್ಟು ತುಂಬಾ ಒಳ್ಳೆಯದಲ್ವಾ. ಇದು ಹಾಕಲ್ವಾ, ಇದು ಎಣ್ಣೆ ಚೆನ್ನಾಗಿ ಸೊಂಟ ಸಾಕಿನ ಆಫ್ ಮಾಡಿ. ಅದೇ ಪಾಪಗೆ ಹಾಕಿದ್ವಿ. ಎಳೆ ಎಲೆ ತರಬೇಕು, ಚೆನ್ನಾಗಿರುತ್ತೆ. ಅದಕ್ಕೆ ಸ್ಮೆಲ್ಲು ಗಮ್ ಅಂತ ಹೇಳಿದ್ರಲ್ವ. ಸಾಕೇನ ಕಣೆ, ನೋಡಿ ಇಷ್ಟು ಕಲರ್ ಚೇಂಜ್ ಆಯಿತು. ಸಾಕು. ಅದೇ ನೀನು ನ್ಯೂಟನ್ ರೋಡ್ ಹೋಗ್ತೀರಲ್ಲ ಯಶು, ಅಪ್ಪ ಏನು ತಂದೈತೆ? ಜ್ಯೂಸು. ಯಾವ ಫ್ಲೇವರ್ದಮ್ಮ? ಫ್ಲೇವರ್ ಯಾವುದಮ್ಮ? ಅದೇನು? ಆಪಲ್ ಫ್ಲೇವರ್ದಾ? ಸರಿ ಕಣ್ಮೇಲೆ ಆಪಲ್ ಫ್ಲೇವರ್ ಮತ್ತು ಪೆಪ್ಪರ್ ಬೋಟು ನೋಡಿಲಿ. ವಾವ್, ಬಿಚ್ಚಿ ಕೊಡ್ಬೇಕಾ? ಏನು ಮಾಡೋದಕ್ಕೆ? ಮಾಡು. ಓಪನ್ ಆಯಿತು. ಟೇಸ್ಟ್ ಹೇಗಿದೆ ಹೇಳು? ಕುಡಿದ್ಬಿಟ್ಟು ಹೇಳಮ್ಮ ಟೇಸ್ಟ್ ಹೇಗಿದೆ, ಹೆಂಗೈತಿ ಟೇಸ್ಟು? ಹಾಂ ಹೇಳಿ, ನೀನು ಹೇಳಮ್ಮ. ಯಾರು ತಂದು ಕೊಟ್ಟಿದ್ದಮ್ಮ? ಹೇಳಿದ್ಲಲ್ಲೇ ಫಸ್ಟೇ ಹೇಳಿದ್ಲು ಅಲ್ಲನಮ್ಮ. ಯಾರು ತಂದು ಕೊಟ್ಟಿದ್ದು ಹಂಗಂದ್ರೆ? ಅಪ್ಪ, ಟೇಸ್ಟ್ ಹೆಂಗೈತಿ? ಸೂಪರ್. ಇಲ್ಲಮ್ಮ ಗಾಯ? ಅಯ್ಯೋ ಗಾಯ, ಇದೇನು ಹಿಂಗೆ ಮೇಕ್ ಬರ್ತೈತೆ ಗಾಯದ್ದು? ಓಕೆ ಮಾಡು.
ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣವೇ ಹಾಲು ಅನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸಕ್ಕರೆನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ತಿನ್ನೋದಕ್ಕಾಗೋದಿಲ್ಲ ಅಂತ ಬೆಲ್ಲ ಕೆಳಗಿಡಲಿಲ್ಲ, ಅದಕ್ಕೋಸ್ಕರನೇ ಸಕ್ಕರೆ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಬಿಸಿ ಬಿಸಿಯಾಗಿ ತಿನ್ನಬೇಕು. ಇತ್ತೀಚೆಗಂತೂ ಬಿಸಿ ಬಿಸಿಯಾಗಿ ಏನೇ ತಿನ್ನಬೇಕು ಅಂದರೆ ಬಿಸಿ ಬಿಸಿಯಾಗಿ ತಿಂದರೆ ಒಂದು ಸ್ವಲ್ಪ ಜಾಸ್ತಿ ತಿಂತೀನಿ, ಇಲ್ಲಾಂದರೆ ತಿನ್ನೋದಕ್ಕೂ ಸಹಿತ ಆಗೋದಿಲ್ಲ. ಅದಕ್ಕೆ ಅಮ್ಮ ಸಖತ್ತು ಬಿಸಿ ಬಿಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಲು ಅನ್ನ ತುಪ್ಪ ಸಖತ್ತಾಗಿರುತ್ತೆ ಅಲ್ವಾ. ನಂಗೆ ಮುಂಚೆಯಿಂದಲೂ ಅಷ್ಟೇ ಹಾಲು ಅನ್ನ ತುಪ್ಪ ಸಕ್ಕರೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಈವ್ನಿಂಗ್ ಆಗ್ತಾ ಬರ್ತಾ ಇದೆ. ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಶು ಬರ್ಕೊತಾ ಇದ್ದಾಳೆ ಅಲ್ವಾ ನಮ್ಮ? ಏನು ಬರ್ಕೊಳ್ತಿದ್ದೀವಿ? ಅವ್ರ ಅಣ್ಣರ್ದು ಹಳೆ ಬುಕ್ ಇರುತ್ತಲ್ಲ ಅದನ್ನ ಇಸ್ಕೊಂಡು ಬರ್ಕೊತಾ ಇದ್ದಾಳೆ. ಪೆನ್ನು ಸಹಿತ ಬರೆಯೋದಕ್ಕೆ ಕೊಡ್ತಾ ಇಲ್ಲ ಅವ್ರ ಅಣ್ಣರಿಗೆ ಅಲ್ಲ ನಮ್ಮ ಯಶು. ಅಣ್ಣನ ಪೆನ್ ಕೊಟ್ಬಿಡಮ್ಮ. ಬೇಡವಂತೆ, ಪೆನ್ಸಿಲ್ ಬೇಡವಂತೆ, ಅಣ್ಣರಿಗೆ ಕೊಡಲ್ವಂತೆ ಅವಳು ಪೆನ್ನನ್ನು. ಹಾಗೆ ಸುಮ್ಮನೆ ಆಟಾಡಲಿ ಅಂತ ಇಲ್ಲಿ ಕೂರಿಸಿದ್ದೀನಿ ಫ್ರೆಂಡ್ಸ್. ಆ ಪಾಪುನು ಸಹಿತ ಮಲ್ಕೊಂಡಿದ್ದಾಳೆ. ಸ್ನಾನ ಮಾತ್ರ ತುಂಬ ಚೆನ್ನಾಗಿ ಮಾಡಿಸಿದ್ವಿಲ್ವಾ, ಚೆನ್ನಾಗಿ ಮಲ್ಕೊಂಡಿದ್ದೆ. ಅದು ಬೇರೆ ಇವತ್ತು ನೀಲಗಿರಿ ಸೊಪ್ಪಿಂದ ಸ್ನಾನ ಮಾಡಿಸಿದ್ವಿಲ್ವಾ, ತುಂಬ ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ನನಗೂ ಅಷ್ಟೇ ಫ್ರೆಂಡ್ಸ್, ಮೈಕೈ ಫುಲ್ಲು ನೋವಾಗ್ತಾ ಇತ್ತು. ಒಂಥರ ತುಂಬ ಚೆನ್ನಾಗಿ ಫ್ರೆಶ್ನೆಸ್ ಅಂತ ಅನ್ನಿಸ್ತಾ ಇದೆ. ನೀಲಗಿರಿ ಸೊಪ್ಪಿಂದ ಸ್ನಾನ ಮಾಡಿಕೊಂಡ್ರೆ ಸೂಪರ್ ಇರುತ್ತೆ. ಯಾರೆಲ್ಲ ಬಾಣಂತನದಲ್ಲಿದ್ದೀರ ನೋಡಿ, ನೀಲಗಿರಿ ಸೊಪ್ಪಿಂದ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ತಲೆನೋವಿದ್ರೆ ತಲೆನೋವು ಹೋಗುತ್ತೆ. ಮತ್ತು ತುಂಬ ನೈಟಲ್ಲಿ ನಿದ್ಗೆಟ್ಟಿದ್ರೆ ತುಂಬ ಫ್ರೆಶ್ ಅನಿಸುತ್ತೆ. ಮೈಕೈ ನೋವೆಲ್ಲ ಇದ್ದರೆ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಮನೆ ಫುಲ್ಲು ಸ್ಮೆಲ್ ಬರ್ತಾ ಇರುತ್ತೆ. ಅದು ಚೆನ್ನಾಗಿ ಬೇಯಿಸ್ಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಬಿಟ್ಟು ನಾವು ಬಿಸಿನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ನಾನ ಮಾಡಿದರೆ ಸೂಪರಾಗಿರುತ್ತೆ. ಏನಮ್ಮ ಯಶುದು ಬ್ಯಾಗ್ ನೋಡಿ, ಆನ್ಲೈನಲ್ಲಿ ಬುಕ್ ಮಾಡಿದ್ದು. ಹತ್ತತ್ರ ಒಂದು ಅವಳು 1 ಇಯರ್ ಬೇಬಿ ಇದ್ದಾಗ ನಾನು ಆರ್ಡ್ರ್ ಮಾಡಿದ್ದು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು 100 ರೂಪಾಯಿನೋ ಕೊಟ್ಟೆ ಅಷ್ಟೇ, ಜಾಸ್ತಿ ಇಲ್ಲ ಇದಕ್ಕೆ. ಏನಮ್ಮ ಇದು ನೋಡ್ಬೇಕಂತೆ ಯಶು ಬ್ರಷ್ ನೋಡಿ, ಅಲ್ಲೂ ಜೋದು ಬ್ಯಾಗ್ ಒಳಗೆ ಇಟ್ಕೊಳ್ಳೋದು ಆ ರೀತಿ ಮಾಡ್ತಾಳೆ ಯಶು ಬ್ರಷ್ ಅಂತಿದ್ದು. ತೋರಿಸಿದ್ದೀನಮ್ಮ. ಮತ್ತು ಫ್ರೆಂಡ್ಸ್, ಯಶು ಬರ್ತಡೇ ಬರ್ತಾ ಇದೆ. ಆಗಸ್ಟ್ 17ಗೆ ಯಶು ಬರ್ತಡೇ ಬರ್ತಾ ಇದೆ. ನೆಕ್ಸ್ಟ್ ಮಂತ್ ಇನ್ನೂ ಇರೋದು. ಆ ಯಶುಗೆ ಚೈನು, ಕಾಲು ಚೈನು ಫುಲ್ಲು ಹಳೇದಾಗ್ಬಿಟ್ಟಿತ್ತು. ಸುತ್ತಲೂ ಗೆಜ್ಜೆ ಅದು ಸ್ವಲ್ಪ ಚುಚ್ಚು ಥರನ ಸಹಿತ ಆಗ್ತಾ ಇತ್ತು, ಗಾಯ ಎಲ್ಲ ಆಗ್ತಾ ಇತ್ತು. ಅದಕ್ಕೆ ಚೇಂಜ್ ಮಾಡಿಬಿಟ್ಟು ಯಶು ಬರ್ತಡೇಗೆ ಅಂತ ಅವ್ರ ಪಪ್ಪ ತೊಗೊಂಬಂದಿದ್ದಾರೆ. ಯಶು ತೋರ್ಸೋಣ? ಬಾ, ನಿಂದ ಹೊಸ ಚೈನು ನಾನು ಹಾಕೊಳ್ತೀನಮ್ಮ. ನಾನು ಹಾಕೊಳ್ತೀನಿ. ಬೆಳ್ಳಿ ಚೈನ್ ನಾನು ಹಾಕೊಳ್ಳ? ತೋರಿಸ್ತೀನಿ ಫ್ರೆಂಡ್ಸ್. ಸಿಂಪಲಾಗಿರೋ ತರಿಸಿದ್ದೀನಿ. ಸುತ್ತಲೂ ಗೆಜ್ಜೆ ಆದರೆ ಬೇಗ ಉದ್ರೋಗುತ್ತೆ, ಮತ್ತು ಸುಮ್ಮನೆ ವೇಸ್ಟ್ ಅಲ್ವಾ. ಉದ್ರೋದ್ರೆ ಎಲ್ಲೆಲ್ಲಿ ಉದ್ರೋಗ್ತಾವೋ ಏನೋ ಗೊತ್ತಾಗೋದಿಲ್ಲ. ಅದಕ್ಕೆ ಹಾಯ್ಕೊಂಡು ಎಲ್ಲಿ ಕುತ್ಕೊಳ್ಳೋದು, ಎಲ್ಲೆಲ್ಲಿ ಉದ್ರೋಗಿರ್ತಾವೇನೋ ಅಂತ ಇದೀವಿ ನೋಡಿ. ಈ ರೀತಿಯಾಗಿದೆ ಬೆಳ್ಳಿ ಚೈನು. ರಂಗ ಇದೂ ಗೆಜ್ಜೆನೂ ಬೇಡ, ಸಿಂಪಲಾಗೆ ಲಾಸ್ಟಲ್ಲಿ ಗೆಜ್ಜೆ ಇರೋದು ತೊಗೊಂಬಂದ್ರೆ ಸಾಕು ಅಂದಿದ್ದ. ಅಮ್ಮ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ ಅಲ್ವಾ, ಸಿಂಪಲಾಗಿ ಚೆನ್ನಾಗಿದೆ. ಇದಕ್ಕೆ ಎಷ್ಟು ಕೊಟ್ಟರು ಗೊತ್ತಿಲ್ಲ, ಅದ್ರ ಮೇಲೆ ಎಷ್ಟು ಕೊಟ್ಟರು ಅಂತ ಸರಿಯಾಗಿ ಗೊತ್ತಿಲ್ಲ ನನಗೆ. 1000 ರೂಪಾಯಿನ ಕೊಟ್ಟರು ಅಂತ ಅನಿಸುತ್ತೆ ನೋಡಿ. ಸುತ್ತಲೂ ಗೆಜ್ಜೆಲಿ ಗೆಜ್ಜೆನೇ ಜಾಸ್ತಿ ಇರಲಿಲ್ಲ, ಕಡಿಮೆ ಗೆಜ್ಜೆ ಇದ್ದು. ನೋಡಿ ಚೈನ್ ಈ ರೀತಿಯಾಗಿದೆ. ಸಿಂಪಲಾಗಿ ತರಿಸಿದ್ವಿ ಬರ್ತಡೆಗೆ ಹಾಕೋಣ ಅಂತ ನೋಡಿ. ಅದು ಸುತ್ತಲೂ ಗೆಜ್ಜೆ ದಿನ ಹಾಕಿ ಹಾಕಿ ಫುಲ್ಲು ಹಳೇದಾಗಿ ಗೆಜ್ಜೆನೂ ಸಹಿತ ಎಲ್ಲ ಉದ್ರೋಗ್ಬಿಟ್ಟಿದ್ದು. ಇವಾಗ ಸದ್ಯಕ್ಕೆ ಸಿಂಪಲಾಗಿರೋದನ್ನೇ ತರಿಸಿದ್ದೀವಿ. ಈ ರೀತಿಯಾಗಿದೆ, ಚೆನ್ನಾಗಿದೆ. ನನಗೇನು ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ನಂದು ಕಾಲು ಚೈನ್ ಇದೆ ಫ್ರೆಂಡ್ಸ್. ನನಗೆ ಕಾಲು ಚೈನ್ ಹಾಕೋದು ಅದೆಲ್ಲ ಇಷ್ಟನೇ ಆಗೋದಿಲ್ಲ, ಸಿಂಪಲಾಗಿರೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ರಿಂಗ್ ತೊಗೊಂಬಂದಿದ್ದಾರೆ ಅಮ್ಮ ಸ್ವಲ್ಪ ದಪ್ಪು ತೊಗೊಂಬ, ಚೆನ್ನಾಗಿರೋದು ತೊಗೊಂಬ ಅಂತ ಹೇಳಿದ್ದೆ. ತುಂಬ ಸಿಂಪಲಾಗಿದೆ. ಮೇಲೊಂದು ಚಿಕ್ಕ ಫ್ಲವರ್ ಇದೆ, ದೂರದಿಂದ ನೋಡಿದರೆ ಕಾಣೋದಿಲ್ಲ ರಿಂಗು. ಆ ರೀತಿಯಾಗಿ ಪುಟಾಣಿತಿ ತೊಗೊಂಬಂದಿದ್ದಾರೆ. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇದು ಮತ್ತು ಇದು ತೊಗೊಂಬಂದಿದ್ದಾರೆ. ಅಮ್ಮಂಗೆ 2 ಕಾಲುಂಗುರ ತೊಗೊಂಬಂದಿದ್ದಾರೆ. ಚೆನ್ನಾಗಿದೆ. ಈಗಂತೂ ಒಡವೆ ರೇಟು ಮತ್ತು ಬೆಳ್ಳಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ, ಏನು ಮಾಡೋದಕ್ಕಾಗೋದಿಲ್ಲ ನೋಡಿ. ಸುಮ್ಮನೆ ವೇಸ್ಟ್ ಮಾಡ್ತಿದೀಯಮ್ಮ. ಏನು ಮಾಡ್ತೀಯಮ್ಮ ಅದರಲ್ಲಿ? ಏನು ಮಾಡ್ತೀಯಮ್ಮ ಅದರಲ್ಲಿ? ದೋಸೆ ಮಾಡ್ತಿದೀಯಾ? ಸಾಕು ಬಿಡಮ್ಮು, ವೇಸ್ಟ್ ಆಗುತ್ತೆ. ನಂಗೆ ಕೊಡ್ತೀಯಾ ದೋಸೆ ಮಾಡಿ? ಸರಿ ಅಮ್ಮ. ಆಯ್ತೇನಮ್ಮ? ಟೇಸ್ಟ್ ಮಾಡಲಾ? ವಾವ್, ಸೂಪರ್ ಟೇಸ್ಟ್ ಅಮ್ಮ. ಯಾರು ಮಾಡಿದ್ದು? ಹಾಂ,
ಚಟ್ನಿ ಹಾಕು. ವಾವ್, ಎಷ್ಟು ಚೆನ್ನಾಗಿ ಮಾಡಿದೀಯಮ್ಮ. ಸೂಪರ್ ಮಗಳೇ, ಸಾಕು ಬಿಡಮ್ಮ. ಅವನಿಗ ನಿಮ್ಮ ಅಣ್ಣಗೆ ಮಾಡ್ಕೊಡ್ತೀಯಾ? ಸರಿ ಆಯ್ತಮ್ಮ. ಹಾಂ ಸರಿ. ಫ್ರೆಂಡ್ಸ್ ನೋಡಿ ಪಾಪು ಅಂತ ಹೇಳ್ತೀಯಾ? ಓಕೆ ಫ್ರೆಂಡ್ಸ್, ಇವಾಗ ಪಾಪು ಎದ್ದಿದ್ದಾಳೆ. ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ. ಯಶಿಗೆ ಸಹಿತ ಊಟ ಮಾಡಿಸಿ ನಾನು ಸಹಿತ ಊಟ ಮಾಡಿದೆ. ಬಸ್ ಸಾಂಬಾರು ಮಾಡಿದ್ರು ಅಮ್ಮ. ಏನಮ್ಮ ತಡಿ, ಬಸ್ ಸಾಂಬಾರು ಮಾಡಿದ್ರು ಅಮ್ಮ, ಚೆನ್ನಾಗಿತ್ತು. ಪಾಪು ಎದ್ದೋಳು ಅಷ್ಟೊತ್ತಿಗೆ ಊಟ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಸ್ವಲ್ಪ ಎದ್ದು ಆಟ ಆಡಿಸ್ಬೋದಲ್ವಾ. ನೋಡಿ ಫ್ಯಾನ್ ನೋಡ್ತಾ ಇದ್ದಾಳೆ, ಮೇಲ್ ಫ್ಯಾನ್ ಇದೆ ಅಲ್ವಾ. ಇವ್ಳಿಗೆ ಏನು ಅಂತಂದರೆ ಇನ್ನೇನು ನೋಡೋದಿಲ್ಲ. ಫ್ಯಾನ್ ನೋಡಿದರೆ ಸಾಕು. ಹಾಲಲ್ಲಿ ಒಂದಿದೆ ಮತ್ತು ರೂಮಲ್ಲಿ ಒಂದಿದೆ. ಫ್ಯಾನ್ ನೋಡಿದರೆ ಸಾಕು, ಫ್ಯಾನ್ ಹಾಗೇ ನೋಡ್ಕೊಂಡು ನಿಂತ್ಬಿಡ್ತಾಳೆ. ಎಷ್ಟೊತ್ತು ಬೇಕಾದ್ರೂ ನೋಡ್ತಾ ಇರ್ತಾಳೆ. ಅದೊಂದು ಖುಷಿ ಆಗುತ್ತೆ. ಸೈಲೆಂಟ್ ಆಗ್ತಾಳೆ. ಫ್ಯಾನ್ ಹತ್ರ ಕರ್ಕೊಂಬಂದ್ರೆ ಸೈಲೆಂಟ್ ಆಗ್ತಾಳೆ. ನೋಡಿ ಎಷ್ಟು ಸೈಲೆಂಟ್ ಆಗಿದ್ದಾಳೆ ಅಂತ. ಏ ಚಿನ್ನಿ, ಅದೇನೋ ಗೊತ್ತಿಲ್ಲ, 3 ರೆಕ್ಕೆ ಥರ ಐತಲ್ಲ, ಅದನ್ನೇ ನೋಡ್ಕೊಂಡು ಕುತ್ಕೋತಾ ಇರ್ತಾಳೆ. ಇವಾಗ ಎದ್ದಿದ್ದಾಳೆ ಫ್ರೆಂಡ್ಸ್. ಇನ್ನು ನೈಟೆಲ್ಲ ನಾನು ಎದ್ದಿರಬೇಕಾಗುತ್ತೆ. ಸ್ವಲ್ಪ ಹೊತ್ತು ಎದ್ದಿರಬೇಕು. ಈಗ 1 ಮಂತ್ ಆಗಿದೆ ಅಲ್ವಾ. ಸ್ವಲ್ಪ ಹೊತ್ತು ಮಲ್ಕೋತಾಳೆ, ಸ್ವಲ್ಪ ಹೊತ್ತು ಎದ್ದೇಳ್ತಾಳೆ. ಸ್ವಲ್ಪ ಪರವಾಗಿಲ್ಲ, ಮುಂಚೆ ಆಗಿದೆ. ಇಡೀ ಫುಲ್ಲು ನೈಟೆಲ್ಲ ಎದ್ದಿರೋಳು. ನನಗಂತೂ ತುಂಬ ಹಿಂಸೆ ಅಂತ ಅನ್ಸೋದು. ಅರ್ಧ ತಲೆನೋವು ಅದೆಲ್ಲ ಬರ್ತಾ ಇರೋದು. ನೋಡಿ, ನೀಲಗಿರಿ ಸೊಪ್ಪಿಂದ ಪಾಪಗೆ ಸ್ನಾನ ಮಾಡಿಸಿ, ಇವಾಗಿಂದ ಸ್ನಾನ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಮಲ್ಕೊಂಡ್ಲು. ಇವತ್ತು ಜಾಸ್ತಿ ಹೊತ್ತು ಮಲ್ಕೊಂಡ್ಲು ಅಂತಲೇ ಹೇಳ್ಬೋದು. ಮೈಕೈ ನೋವಾಗಿತ್ತಲ್ಲ, ಸ್ವಲ್ಪ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿಸಿ ಇದು ಮಾಡಿದ್ವಿ. ನೋಡಿ, ಆ ಅಕ್ಕದು ಚಡ್ಡಿ ಹಾಕಿದ್ದೀನಿ. ಚಿಕ್ಕ ಚಿಕ್ಕದು ಲಂಗೋಟಿ ಇದೆ. ನಾನು ಮಾಡಿರುವಂಥ ಶರ್ಟಲ್ಲಿ ಲಂಗೋಟಿ ಬಂದಿದೆ. ಚಡ್ಡಿಗಳು ಒಂದು ಇರಲಿಲ್ಲ, ಅದಕ್ಕೆ ಎಸೆದೇ ಹಾಕಿದ್ದೀನಿ ಅಲ್ವಾ ನಮ್ಮ. ನೋಡಿ, ಇವಾಗ ಏನೇನೋ ನೋಡ್ತಾ ಇರ್ತಾಳೆ. 1 ಮಂತ್ ಆಗಿದೆ ಅಲ್ವಾ. ನಾವು ಎಲ್ಲಿ ಕರಿತೀವಿ ಆ ಕಡೆ ತಿರ್ಗೋದು, ಏನಮ್ಮ ಅದೆಲ್ಲ ಮಾಡ್ತಾ ಇರ್ತಾಳೆ. ಒಬ್ಬೊಬ್ರು ಗಂಡು ಪಾಪು ಥರ ಇದೆ, ಸೇಮ್ ಗಂಡು ಪಾಪು ಥರ ಇದೆ ಅಂತ ಕೇಳ್ತಾ ಇದ್ರು ಫ್ರೆಂಡ್ಸ್. ನನಗೂ ಹಂಗೆ ಅನ್ನಿಸ್ತಾ ಇರ್ತೀವಿ ಒಂದೊಂದ್ಸರಿ, ಗಂಡು ಪಾಪು ಥರ ಇದೆ ಅಂತ. ಅಲ್ಲ ನಮ್ಮ ಚಿನ್ನಿ, ಏನಮ್ಮ ಏಯ್ ನೋಡಿ, ಸೈಲೆಂಟಾಗಿರ್ತಾಳೆ. ಜಾಸ್ತಿ ತರಲೆ ಮಾಡೋದಿಲ್ಲ, ಅದೊಂದೇ ಖುಷಿ. ಜಾಸ್ತಿ ತರಲೆ ಮಾಡೋ ಮಕ್ಕಳಾಗ್ಬಿಟ್ಟಿದ್ರೆ ನನಗೆ ತಡೆಯೋದಕ್ಕೆ ಆಗ್ತಿರ್ಲಿಲ್ಲ. ಅದನ್ನೇ ಹೇಳ್ತಾ ಇದ್ರು ನಮ್ಮಮ್ಮ. ಜಾಸ್ತಿ ತರಲೆ ಮಾಡೋದಾಗಿದ್ರೆ ನೀನು ಹೆಂಗೆ ಹಿಡ್ಕೊಳ್ತಿದ್ದೆ ಏನೋ ಅಂತ ಹೇಳ್ತಾ ಇರೋದು. ಏನಮ್ಮ ಹಾಲು ಕುಡಿಬೇಕಾದ್ರೆ ಮಾಡ್ತಾ ಅಳ್ತಾಳೆ ಅಷ್ಟೇ, ಇನ್ನೇನು ತಗೊಳ್ಳೋದಿಲ್ಲ. ನೋಡಿ, ಏನೇನಾದ್ರು ನೋಡ್ತಾ ಇರ್ತೀಯ ಮಗು ಅಲ್ವೇನಮ್ಮ. ಚೆನ್ನಾಗಿ ಬಾದಾಮಿ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿ ಬಿಸಿ ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಏನಮ್ಮ ಮತ್ತು ಫ್ರೆಂಡ್ಸ್, ಪಾಪುಗೂ ಸಹಿತ ಬಟ್ಟೆಗಳು ಆರ್ಡ್ರ್ ಮಾಡಬೇಕು. ಸ್ವೆಟರು ಆರ್ಡ್ರ್ ಮಾಡಬೇಕು. ಸ್ವೆಟರ್ದು ಯಶುದಿದೆ. ಯಶುದು ಆನ್ಲೈನಲ್ಲಿ ತೋರಿಸ್ತೀನಿ ನಿಮಗೆ. ಆನ್ಲೈನಲ್ಲಿ ನೋಡಿ, ಆನ್ಲೈನಲ್ಲಿ ಇದು ಮಾಡಿದ್ದು. ಯಶು 6 ಮಂತ್ ಇದ್ಬೇಕಾದ್ರೆ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಒಂಚೂರು ಏನಾಗಿಲ್ಲ, ಸೂಪರಾಗಿದೆ. ಸ್ವಲ್ಪ ಕತ್ತ ಮೇಲೆ ಇದು ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಬಟನ್ ಇದ್ದಿರೋ ಓಪನ್ ಮಾಡಿ ಹಾಕ್ಬೋದಿತ್ತು. ಈ ರೀತಿಯಾಗಿದೆ. ಅದಕ್ಕೆ ಸ್ವಲ್ಪ ಔಟ್ಸೈಡ್ ಎಲ್ಲರೂ ಹೋಗ್ಬೇಕಾದ್ರೆ ಹಾಕೊಂಡು ಹೋಗೋಣ, ಇಲ್ಲಿ ಬೇಡ ಅಂತ. ತಲೆ ತುಂಬ ಸಾಫ್ಟಾಗಿದೆ ಅಂತ ಈಗಲೇ ಬೇಡ ಅಂತ ಸ್ವಲ್ಪ ಆರ್ಡ್ರ್ ಮಾಡ್ತೀನಿ. ಸ್ವೆಟರ್ಸ್ ಆರ್ಡ್ರ್ ಮಾಡಬೇಕು, ಪಾಪಗೆ ಫ್ರಾಕ್ಸ್ ಎಲ್ಲ ಆರ್ಡ್ರ್ ಮಾಡಬೇಕು. ಬಟ್ಟೆ ಈಗಂತೂ ಚೆನ್ನಾಗಿ ಪಾಪಗೆ ಪರ್ಚೇಸ್ ಮಾಡಬೇಕು. ಯಶಿಗೂ ಸಹಿತ ಬರ್ತಡೇ ಬರ್ತಾ ಇದೆ ಅಲ್ವಾ, ಅವಳಿಗೂ ಬಟ್ಟೆನೆಲ್ಲ ಶಾಪಿಂಗ್ ಮಾಡಬೇಕು. ಆನ್ಲೈನಲ್ಲೇ ಶಾಪಿಂಗ್ ಮಾಡ್ತೀನಿ, ಬೇರೆ ಎಲ್ಲೂ ಶಾಪಿಂಗ್ ಮಾಡೋದಿಲ್ಲ. ಏನಮ್ಮ 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 ಬೋರಮ್ಮ, ಯಾಕಮ್ಮ ಈಗ ತಾನೇ ಜಸ್ಟ್ ನಾನು ಹಾಲು ಕುಡಿಸಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ತಲೆಗೆ ಟೋಪಿ ಹಾಕಿ ಅಂತ ಇರ್ತೀರ, ಈಗ ಜಸ್ಟ್ ಬಿಚ್ಚಿದ್ದು. ಯಾಕೆ ಅಂತಂದ್ರೆ ಫುಲ್ಲು ಬೆವ್ತು ಬಿಡ್ತಾಳೆ. ಈಗ ಇಷ್ಟು ಚಳಿ ಇದೆ ಅಲ್ವಾ, ಫುಲ್ಲು ಬೆವ್ತು ಬಿಡ್ತಾಳೆ, ನನ್ನಂಗೆ ಅಂತಲೇ ಹೇಳ್ಬೋದು. ಅವ್ರ ಅಪ್ಪನೂ ಅಷ್ಟೇ ಫುಲ್ಲು ಬೆವ್ತಾ ಇರ್ತಾರೆ. ಟೋಪಿನ ಬಿಚ್ಚಿಕ್ಕಿದ್ದೀನಿ ಸ್ವಲ್ಪ ಗಾಳಿ ಆಡಲಿ ಅಂತ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪಾಪುನ ಮಲಗಿಸಿ ನಾನು ಸಹಿತ ಮಲ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಮತ್ತೆ ಎದ್ದೇಳ್ತಾಳೆ ಒಂದು 12 ಗಂಟೆ 1 ಗಂಟೆಗೆ ಎದ್ದೇಳ್ತಾಳೆ. ಹಾಲು ಕುಡ್ದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಮ್ಮನ ಜೊತೆ ಮಲ್ಕೊಳ್ಳೋದು ಅಷ್ಟೇ ಅಲ್ವ ನಮ್ಮ. ಓಕೆ ಫ್ರೆಂಡ್ಸ್, ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ದೀರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟು ಜನ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆನಾ, ಅಷ್ಟೇ ಇವತ್ತಿನ ವಿಡಿಯೋ. ಚಿನ್ನಿ ಬಾಯ್ ಮಾಡೋಣ ನಮ್ಮ ಪಾಪು ಜೊತೆ. ಇವತ್ತು ಫಸ್ಟ್ನೇ ವ್ಲಾಗ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬ ಖುಷಿ ಆಗ್ತಾಯಿದೆ ಪಾಪುನ ತೋರಿಸೋದಕ್ಕೆ. ಇಷ್ಟು ದಿನ ತೋರಿಸಿರಲಿಲ್ಲ ಏನಮ್ಮ, ಇಷ್ಟು ದಿನ ತೋರಿಸಿರಲಿಲ್ಲ ನಾನು. ಬಾಯ್ ಮಾಡು. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಬಾಯ್ ಚಿನ್ನಿ, ಬಾಯ್ ಅಮ್ಮ, ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.